ಇಲ್ಲೂ ಸಾಕಿದೀನಿ, ಬೆಂಗಳೂರು ನಮ್ಮ ಫಾರ್ಮ್ ಹೌಸ್ ಅಲ್ಲೂ ಸಾಕಿದೀನಿ, ಅಲ್ಲೂ ಒಂದ್ ಮಾಡಿದೀನಿ. ಇದೆ ಸರ್, ಭಗವಂತ ಏನೋ ಒಂದ್ ಮಾಡೋ ಮಟ್ಟಕ್ಕೆ ಕೊಟ್ಟಿದ್ದಾನೆ. ಎಷ್ಟಿದಾವೆ ಸರ್ ಹಸುಗಳು ಎಲ್ಲ? ಸರ್ ಇದಾವೆ ಸರ್, ಇವೆಲ್ಲ ಜವಾರಿ ಅಂತ ಕರೀತಾರೆ ಸರ್ ನಮ್ ಕಡೆಗೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಸ್ಪೆಷಲ್ ಈ ಭಾಗದಲ್ಲಿ ತುಂಬಾ ಫೇವರೇಟ್ ಇವೆ. ಜಸ್ಟ್ ಇಲ್ಲಿಗೆ ಟಚ್ ಆಗೋದಲ್ಲ, ಇಲ್ಲಿಂದ 1 ಮೀಟರ್ ದೂರದಲ್ಲಿ ನಿಮ್ಗೆ ಯಾವ್ದೇ ಗಾಡಿ ಬಂದ್ರು ಕೂಡ ಗಾಡಿ ಸೆನ್ಸ್ ಮಾಡುತ್ತೆ. ಅಕ್ಕಪಕ್ಕದಲ್ಲಿ ಯಾವ್ದೇ ಗಾಡಿ ಹೋದ್ರು ಕೂಡ, ಯಾರೇ ಬಂದ್ರು ಕೂಡ ನಿಮ್ಗೆ ಸೆನ್ಸ್ ಮಾಡುತ್ತೆ. ಗಾಡಿ ಮೂವ್ ಆಗ್ತಾ ಇರುತ್ತೆ, ಸಡನ್ ಆಗಿ ಹಿಂಗ್ ಯಾರೋ ಅಡ್ಡ ಬಂದ್ರು ಬ್ರೇಕ್ ಆಗುತ್ತೆ. ಆಟೋಮೆಟಿಕ್ ನಮ್ಮ ಇಡೀ ತೋಟದ ಹುಡುಗರು ಕೂಡ ರಾಸಾಯನಿಕ ವಸ್ತು ಒಂದು ಸಿಗಲ್ಲ, ಎಲ್ಲ ಸಾವಯವ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ಬೆಳಗಾವಿಯ ಪಾರ್ತನಹಳ್ಳಿಯಲ್ಲಿ ನಿಂತ್ಕೊಂಡಿದ್ದೀನಿ. ಒಬ್ಬ ರೈತ 1.5 ಕೋಟಿ ಕಾರಲ್ಲಿ ಓಡಾಡಬೇಕು, ನನಗೆ ಒಬ್ಬ ಬಡವ ಬೆಳಿಬೇಕು, ಬಡವರು ಬೆಳಿಬೇಕು ಅನ್ನೋ ಒಂದು ಡೈಲಾಗ್ ಮುಖಾಂತರ ನಾನು ಯಾಕೆ ಈ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅಂದ್ರೆ, ಒಬ್ಬ ಕೃಷಿಕ, ಒಬ್ಬ ಸೆಲೆಬ್ರಿಟಿ, ಒಬ್ಬ ಬಿಸ್ನೆಸ್ ಮ್ಯಾನ್, ಜೊತೆಗೆ ಈಗಾಗಲೇ ಜನರ ಪ್ರೀತಿಯನ್ನ ಗಳಿಸಿರ್ತಕ್ಕಂಥ, ಬಿಗ್ ಬಾಸ್ ಮುಖಾಂತರ ಜನರ ಚಿರಪರಿಚಿತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ನಿಮ್ಗೆಲ್ಲ ಗೊತ್ತಿರುವಂತೆ ಮೈ ತುಂಬಾ ಚಿನ್ನದ ಆಭರಣಗಳನ್ನ ಹಾಕೊಂಡ್ರು ಕೂಡ ಅವರಿಗೆ ಯಾರು ಆಪ್ತರೋ ಅವರಿಗೆ ಆತ ಚಿನ್ನದ ಮನುಷ್ಯನೇ, ಗೋಲ್ಡನ್ ಮ್ಯಾನ್ ಅಂತಾನೆ. ಆ ತರದ ಒಬ್ಬ ವ್ಯಕ್ತಿಯ ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ನಾನು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಳ್ತೀನಿ, ಯಾಕೆಂದ್ರೆ ಗೋಲ್ಡ್ ಸುರೇಶ್ ನಿಮ್ಗೆಲ್ಲ ಗೊತ್ತಿರ್ಬೋದು. ಅವರ ಮನೆ ಇದು, ಪಕ್ಕದಲ್ಲಿ ಎತ್ತು ಕರು ಅದ್ರದ್ದೊಂದು ಸಾಮ್ರಾಜ್ಯ ಇದೆ. ಈ ಕಡೆ ನೀವು ಈ ಕಡೆ ಬಂದ್ಬಿಟ್ರೆ ಅರಿಶಿಣ ತೋಟ, ಎಲ್ಲವೂ ಕೂಡ ಸಾವಯವ ಕೃಷಿ. ಆ ತರದ ಅಪ್ಪಟ ಕೃಷಿಕನ ಮನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾವು ಕೃಷಿಯಲ್ಲಿ ಆ ತರದ ಸಾವಯವತೆಯನ್ನ ಹೇಗೆ ಬೆಳೆಸ್ಕೊಂಡಿದೀವಿ, ರೂಢಿಸ್ಕೊಂಡಿದೀವಿ ಅಂತ. ಹೆಚ್ಚು ಮಾತನಾಡಿದ್ರೆ ಅದು ಅತಿಶಯೋಕ್ತಿ ಅನ್ಸುತ್ತೆ. ಸರ್ ನಮಸ್ಕಾರ, ಬಹಳಷ್ಟು ಖುಷಿ ಆಯ್ತು. ಫಾರ್ ದಿ ಫಸ್ಟ್ ಟೈಮ್ ನಿಮ್ ಮನೆ ರಿವೀಲ್ ಮಾಡ್ತಾ ಇದೀವಿ, ನಿಮ್ ಜಮೀನ್ ರಿವೀಲ್ ಮಾಡ್ತಾ ಇದೀವಿ. ನನಗೆ ಬಹಳಷ್ಟು ಖುಷಿ ಇದೆ ಸರ್. ಸರ್ ನನಗೂ ತುಂಬಾ ಖುಷಿ ಇದೆ. ಬೆಂಗಳೂರಿಂದ ಎಲ್ಲೋ ಒಂದು ಚಿಕ್ಕ ಹಳ್ಳಿಯಲ್ಲಿರುವಂತ ಸಾಮಾನ್ಯ ಒಬ್ಬ ಸುರೇಶ್, ಇವತ್ತೇನೋ ನಾನು ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಅಂತ ಎಲ್ಲರೂ ಕರೀತಾರೆ, ಅಲ್ಲಿಂದ ಇಲ್ಲಿವರೆಗೆ ಬಂದು ನನ್ನ ಒಂದು ಚಿಕ್ಕ ಜರ್ನಿನ ತೋರಿಸ್ತಾ ಇದ್ದೀರಾ. ನನಗೆ ತುಂಬಾ ಖುಷಿ ಇದೆ, ನೀವು ಬಂದಿರೋದು ತುಂಬಾ ಖುಷಿ ಇದೆ. ಚಿಕ್ಕ ಹಳ್ಳಿಯ ದೊಡ್ಡ ಮನುಷ್ಯನ ಭೇಟಿ ಇವತ್ತು. ದೊಡ್ಡ ಮಾತು ಸರ್. ರೈತರು ನಾನು ಆರಂಭದಲ್ಲಿ ಹೇಳಿದೆ ಸರ್, ಅದಕ್ಕೆ 1.5 ಕೋಟಿ ಕಾರಲ್ಲಿ ಓಡಾಡೋ ಹಾಗೆ ಒಬ್ಬ ರೈತ ಬೆಳಿಬೇಕು ಅಂತ. ನನಗೆ ಅದು ಬಹಳ ಖುಷಿ ಸರ್, ಹೆಮ್ಮೆ ಸರ್. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಸರ್, ಎಲ್ಲ ಸುಳ್ಳು ಸರ್. ಸಾಧ್ಯ ಅಂತ ನಿರ್ಧಾರ ಮಾಡಿ ನಾವು ನಿಂತ್ಕೊಂಡ್ರೆ, ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಯಾವ್ದೂ ತಡೆಯಲ್ಲ ಸರ್. ನುಗ್ತಾ ಇರ್ಬೇಕು ಸರ್, ಧೈರ್ಯ ಇರ್ಬೇಕು ಸರ್. ಮುಂದೆ ಹೋಗ್ತಿದ್ರೆ ಮಾತಾಡೋರು 100 ಜನ ಇರ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ನು ಹಂಗ್ ಮಾಡ್ತಾ ಇದ್ದಾನೆ, ಇವ್ನು ಹಿಂಗ್ ಮಾಡ್ತಾ ಇದ್ದಾನೆ, ಹಂಗ್ ಹೋಗ್ಬಿಡ್ತಾನೆ, ತಲೆನೇ ಕೆಡ್ಸಬಾರ್ದು ಸರ್. ಅವ್ರನ್ನ ಅಷ್ಟಕ್ಕೆ ಬಿಟ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ರೆ ಅವ್ರು ನಮ್ಮ ಬಗ್ಗೆ ಕೆಟ್ಟದ್ ಮಾತಾಡೋರು ಒಳ್ಳೇದ್ ಮಾತಾಡಕ್ ಪ್ರಾರಂಭ ಮಾಡ್ತಾರೆ ಸರ್. ಮೈ ತುಂಬಾ ಚಿನ್ನ ಹಾಕೊಳ್ತಾರೆ, ಅದು ನಿಮ್ ಫ್ಯಾಷನ್ ಬಿಡಿ, ನೀವು ದುಡ್ಡಿರೋದನ್ನ ನೀವು ಹಾಕೊಳ್ತೀರಿ. ನನಗೆ ನಿಮ್ ಮನೆಗೆ ಬಂದಾಗ ನೋಡಿ, ಒಂದು ಮನೆಯಲ್ಲಿ ಒಂದು ಮಿನಿಮಮ್ 30-35 ಜನ ದಿನಕ್ಕೆ ರಾಶಿ ರಾಶಿ ರೊಟ್ಟಿಗಳನ್ನು ಸುಡುತ್ತಾರೆ ಸರ್. ಎಲ್ಲರೂ ಒಗ್ಗಟ್ಟಾಗಿದ್ದೀರಾ, ಈ ಕೂಡ್ ಕುಟುಂಬ. ಮತ್ತೆ ಅಕ್ಕಪಕ್ಕದಲ್ಲಿ ಯಾವ್ದು ಇಲ್ಲ, ಬರೀ ಖಾಲಿ ಜಮೀನುಗಳು. ನಿಮ್ಮ ಈ ಫ್ಯಾಮಿಲಿ ಬಗ್ಗೆ ಎಷ್ಟು ಜನ ಇದ್ದೀರಿ, ನಿಮ್ಮ ಕುಟುಂಬದ ಬಗ್ಗೆ ಆರಂಭದಲ್ಲಿ? ಸರ್ ಇದೀವಿ ಸರ್, ಒಂದು 30 ಜನ ಮನೇಲಿ ಇದೀವಿ ನಾವು. ದೊಡ್ಡ ಕುಟುಂಬ, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು ನಮ್ಮ ತಂದೆ ತಾಯಿಗೆ. ಅದರಲ್ಲಿ ನಮ್ಮ ಅಣ್ಣ, ದೊಡ್ಡಣ್ಣ ಇದ್ದಾರೆ, ಚಿಕ್ಕಣ್ಣ ಇದ್ದಾರೆ, ನಮ್ಮ ತಮ್ಮ ಆರ್ಮಿಯಲ್ಲಿದ್ದಾನೆ, ನಾನು ಬೆಂಗಳೂರಲ್ಲಿದ್ದೀನಿ, ಅವ್ರ ಮಕ್ಕಳುಗಳೆಲ್ಲ ಇದ್ದಾರೆ, ನನ್ನ ಮಕ್ಕಳುಗಳವರೆಲ್ಲರೂ ಕೂಡ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅತ್ತಿಗೆ ಅಂದರು, ನನ್ನ ಸ್ನೇಹಿತರುಗಳು ಎಲ್ಲರೂ ಬರ್ತಾ ಇರ್ತಾರೆ, ಎಲ್ಲರೂ ಇರ್ತೀವಿ ಮನೇಲಿ. ಒಂದು 30 ಜನ ಇದ್ದೀವಿ ಸರ್ ಮನೆಯಲ್ಲಿ, ದೊಡ್ಡ ಕುಟುಂಬ. ಎಲ್ಲರ ಜೊತೆಗೆ ಕೂಡ ಇದ್ದೀವಿ ಇಷ್ಟು ವರ್ಷದಿಂದ. ಏನೇ ಮಾಡಿದ್ರು ಕೂಡ ಎಲ್ಲವೂ ಕೂಡಿ ಮಾಡೋದು, ಹಂಚ್ಕೊಂಡೇ ಮಾಡೋದು, ಕಷ್ಟ ಸುಖ ಎಲ್ಲದಕ್ಕೂ ಅಣ್ಣಂದಿರ ಜೊತೆಗೆ ನಿಂತ್ಕೋತಾರೆ, ನಮ್ಮ ತಂದೆ ಜೊತೆಗೆ ನಿಂತ್ಕೊಂತಾರೆ. ಅವತ್ತು ನಾನು ಹೋಗ್ಬೇಕಾದ್ರೆ ಎಲ್ರದ್ದು ವಿರೋಧ ಇತ್ತು, ಮನೆಯಿಂದ ಹೋಗ್ಬೇಕಾದ್ರೆ ಬೇಡ ಅಂತ ಹೇಳಿದ್ರು. ನಿಮ್ಗೆ ಇನ್ನೊಂದು ಸ್ಪೆಷಲ್ ಆಗಿ ಹೇಳ್ತೀನಿ, ನಾನು ಮನೆ ಬಿಟ್ಟು ಹೋಗೋದಕ್ಕೆ ಒಂದು ಜಾಗ ಇತ್ತು, ಆ ಜಾಗ ನಾನು ಎಲ್ರಿಗೂ ತೋರಿಸ್ತೀನಿ. ಬನ್ನಿ ಸರ್, ಬನ್ನಿ. ಮನೆ ಬಿಟ್ಟು ಹೋಗೋದಕ್ಕೆ, ಮನೆ ಬಿಟ್ಟು ಯಾವ ಜಾಗದಿಂದ ನಾನು ಹೋಗಿದ್ದೀನಿ ಅಂದ್ರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನನ್ನ ದನದ ಕೊಟ್ಟಿಗೆ ಅಂತ ನಾನು 2010ರಲ್ಲಿ ನಾನು ಪ್ರಾರಂಭ ಮಾಡಿದ್ದಿನ. ಆವಾಗ ಇನ್ನ ನಾವು ಕೊಟ್ಟಿಗೆಯಲ್ಲಿ ಏನೂ ಆಗಿರ್ಲಿಲ್ಲ, ಇಷ್ಟೇ ಇತ್ತು ಅವಾಗ. ಇನ್ನು ಸೈಡಲ್ಲಿ ಏನೋ ಗೋಡೆನೂ ಕಟ್ಟಿರ್ಲಿಲ್ಲ ನಾನು ಆ ಟೈಮಲ್ಲಿ. ಸರ್ ಇದು ಇನ್ನ ಬರೀ ಬೆಡ್ ಹಾಕ್ತಾ ಇದ್ವಿ ಅಷ್ಟೇ, ಇದು ಬೆಡ್ ಹಾಕ್ತಾ ಇದ್ವಿ. ಈ ಜಾಗದಲ್ಲಿ ನಾನ್ ಮಲ್ಕೊಂಡಿದ್ದೆ, ಮಳೆ ಬರ್ತಾ ಇತ್ತು, ಪಕ್ಕದಲ್ಲೆಲ್ಲ ನಮ್ಮ ಅಕ್ಕ, ನಮ್ಮ ತಮ್ಮರೆಲ್ಲರೂ ಮಲ್ಕೊಂಡಿದ್ರು. ಇಲ್ಲೇನ ಈ ಆಕಳ ನಿಂತಿದೆಯಲ್ಲ, ಈ ಜಾಗದಲ್ಲಿ ನಾನು ಮಲ್ಕೊಂಡು, ಇಲ್ಲಿಂದಾನೆ ಈ ಗೋಡೆ ಕಟ್ಟಿರ್ಲಿಲ್ಲ, ಹಿಂಗೆ ಎದ್ದು ಹಂಗ್ ನಡ್ಕೊಂಡು ಆ ಕಡೆ ಹೋಗಿದ್ದೆ. ಸರ್ 2011 ಸರ್ ನಾನು ಹೋದಾಗ, ಜಸ್ಟ್ SLC ಕಂಪ್ಲೀಟ್ ಮಾಡಿ PUC ಅಡ್ಮಿಷನ್ ಮಾಡಿದಷ್ಟೇ ಆ ಟೈಮ್ ಸರ್ ಹೋದಾಗ. ಇದೇ ಜಾಗದಲ್ಲಿ ಮಲ್ಕೊಂಡು ಇವತ್ತು ಅಲ್ಲ, ಅವತ್ತು ಏನೋ ಒಂದು ನಿರ್ಧಾರ ತಗೊಂಡ್ರೆ, ಹಠ ಛಲ ಏನಾದ್ರು ಮಾಡ್ಬೇಕು ಅಂತ
ಆ ತರದ ಒಂದು ಒಳ್ಳೆ ಜಾಗ ಯಾವಾಗ್ಲೂ ನೆನ್ಪು ಮಾಡ್ಕೊತಾ ಇರ್ತಾರೆ ಸರ್. ಇಷ್ಟೆಲ್ಲ ಬೆಳೆದ ಮೇಲೆ, ಇಷ್ಟೆಲ್ಲ ಆಸ್ತಿ ಸಂಪಾದಿಸಿದ ಮೇಲೆ ಒಂದ್ ಕ್ಷಣ ಈ ಘಟನೆ ನೆನಪಾಗುತ್ತೆ ಅವಾಗ. ಸರ್ ನನಗೆ ಇದನ್ನ ನೋಡ್ತಾ ಇದನ್ನ ಇವಾಗ ಈಗ ನೆನ್ಸ್ಕೊಂಡ್ರೆ ಸರ್ ನಾನು ಕೃಷ್ಣ ನೆನಪಾಗ್ತಾನೆ ಸರ್. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ನೆನಪಾಗ್ತಾನೆ. ಅವನಿಗೆ ಪ್ರಾಣಿಗಳಂದ್ರೆ ಇಷ್ಟ. ಆ ಒಂದು ಜಾಗದಲ್ಲಿ ನಾನು ಇದ್ದೆ, ಅಲ್ಲಿಂದಾನೇ ಬಂದಿದ್ದೀನಲ್ಲ ಅನ್ನೋ ಒಂದು ಫೀಲ್ ಇದೆ ನನಗೆ. ನನಗೆ ಇದ್ರ ಜೊತೆ ಒಳ್ಳೆ ಒಡನಾಟ ನಂಟು ಚೆನ್ನಾಗಿದೆ. ನನಗೆ ಪ್ರಾಣಿ ಪಕ್ಷಿಗಳು ನನಗೂ ತುಂಬಾ ಇಷ್ಟ. ಇಲ್ಲೂ ಸಾಕಿದ್ದೀನಿ, ಬೆಂಗಳೂರು ನಮ್ಮ ಫಾರ್ಮ್ ಹೌಸ್ ಅಲ್ಲೂ ಸಾಕಿದ್ದೀನಿ, ಅಲ್ಲೂ ಒಂದ್ ಮಾಡಿದೀನಿ. ಇದೆ ಸರ್, ಭಗವಂತ ಏನೋ ಒಂದು ಮಾಡೋ ಮಟ್ಟಕ್ಕೆ ಕೊಟ್ಟಿದ್ದಾನೆ. ಎಷ್ಟಿದಾವೆ ಸರ್ ಹಸುಗಳು ಎಲ್ಲ? ಸರ್ ಇದಾವೆ ಸರ್, ಇವೆಲ್ಲ ಜವಾರಿ ಅಂತ ಕರೀತಾರೆ ಸರ್ ನಮ್ ಕಡೆಗೆ. ಉತ್ತರ ಕರ್ನಾಟಕದಲ್ಲಿ ನಮ್ಮ ಸ್ಪೆಷಲ್ ಈ ಭಾಗದಲ್ಲಿ ತುಂಬಾ ಫೇವರೇಟ್ ಇವೆಲ್ಲ. ಈ ಆಕಳುಗಳು, ಇದರದೇ ಹಸುಗಳು, ಹೋರಿಗಳ ಹೊರಗಡೆ ಇದೆ. ಇದೆಲ್ಲ ನಮ್ಗಳೇ. ಎಮ್ಮೆಗಳು ನಾವು ಏನ್ ಮಾಡ್ಕೊಂಡಿದ್ವಿ, 1-2 ಎಮ್ಮೆ ಇಟ್ಕೊಂಡಿದೀವಿ. ನಮ್ಮ ಮನೆಗೆ ಬೇಕಾಗ ಹಾಲಿಗೆ ಅಂತ ಇಟ್ಕೊಂಡಿದೀವಿ. ಯಾಕಂದ್ರೆ ಅದ್ರದ್ದು ತುಪ್ಪ ತುಂಬಾ ಚೆನ್ನಾಗಿರ್ತದೆ. ಎಮ್ಮೆ ತುಪ್ಪ ತುಂಬಾ ಚೆನ್ನಾಗಿರ್ತದೆ. ಇದರಲ್ಲಿ ಬರುವಂತ ಪ್ರತಿಯೊಂದು 1 ಲೀಟರ್ ಹಾಲು ಕೂಡ ನಾವು ಹೊರಗಡೆ ಯಾರಿಗೂ ಕೊಡಲ್ಲ, ನಮ್ಮ ಮನೆಗೆ ಬೇಕಾಗುತ್ತೆ. ಬೇಕು ಸರ್, 20-25 ಲೀಟರ್ ಒಂದು ಹೊತ್ತಿಗೆ ಬೇಕು ನಮ್ಗೆ. ಒಂದು ಹೊತ್ತಿಗೆ ಮನೆಗೆ ಎಲ್ರಿಗೂ ಕೊಡ್ಸರಿ. ಅಷ್ಟ ಹಾಲನ್ನು ನಾವೇ ಇಲ್ಲಿಂದಾನೆ ಕರ್ಕೊಂಡು ನಮ್ಮನೆ ನಾವು ಯೂಸ್ ಮಾಡ್ಕೋತೀವಿ. ತುಪ್ಪ, ಮೊಸರು, ಬೆಣ್ಣೆ ಏನೇ ಇದ್ರು ಕೂಡ ಎಲ್ಲ ನಾವೇ ರೆಡಿ ಮಾಡ್ಕೋತೀವಿ. ನಾವ್ ಎಲ್ಲಿಂದಾನು ತರಲ್ಲ. ಮತ್ತೆ ಇಲ್ಲಿ ಬರುವಂತ ಸಗಣಿನ ನಾವು ವೇಸ್ಟ್ ಮಾಡಲ್ಲ. ಇಡೀ ನಮ್ ಜಮೀನು ಎಷ್ಟಿದೆ ಅಷ್ಟು ಕೂಡ ನಾವು ಸಾವಯವ ಜಮೀನು ಮಾಡಿದೀವಿ. ಪೂರ್ತಿ ಟೋಟಲ್ ಎಷ್ಟು ಎಕರೆ ಇದೆ ಸರ್ ಅಕ್ಕ ಪಕ್ಕದಲ್ಲಿ? 9.5 ಎಕರೆ ಜಮೀನು ಇದೆ ಸರ್ ಇಲ್ಲಿ. ಈ ಜಾಗದಲ್ಲಿ 9.5 ಎಕರೆ ಇದೆ ಸರ್. ಇಷ್ಟು ಎಕರೆಗೂ ನೀವ್ ಎಲ್ಲೂ ಕೂಡ ಯಾವ್ದು ಕೂಡ ಬೇರೆ ಕೆಮಿಕಲ್ ಯೂಸ್ ಮಾಡೋದೇ ಸಾವಯವ. ನೋಡಿ ಅಲ್ಲಿಂದ ಬರುತ್ತಲ್ಲ, ಅದ್ರದ್ದು ಅದು ಸಗಣಿಯಿಂದ ಬಂದ್ರದ್ದು ಏನೇ ವೇಸ್ಟ್ ಐಟಮ್ ಇದ್ರು ಕೂಡ ಇಲ್ಲಿ ಬರುತ್ತೆ ಸರ್. ಇದನ್ನ ತಗೊಂಡೋಗಿ ಇಲ್ಲಿ ಡಂಪ್ ಮಾಡ್ತಾರೆ ಸರ್ ಮುಂದೆ. ಎಲ್ಲಿ? ಈ ಕಡೆ. ಈ ಕಡೆ ಸರ್. ಇದೆಲ್ಲ ನಮ್ದು ಒಣ ಮೇವು, ಹಸಿ ಮೇವು ಇಲ್ಲೇ ಇದೆ. ಅಂದ್ರೆ ಹಾಕ್ಬಿಟ್ಟಿರ್ತಾರೆ ಸರ್ ಒಡ್ಡುಗಳಿಗೆ, ನಮ್ಗೆ ಒಡ್ಡಂತ ಕರಿತಾರೆ ಇವೆಲ್ಲ. ಇಲ್ಲಿಗೆಲ್ಲ ನಾವು ಹಾಕಿರ್ತೀವಿ. ಈ ಒಣ ಮೇವು ಅಂದ್ರೆ ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೋತೀವಿ. ವರ್ಷ ಪೂರ್ತಿ ಬರ್ಬೇಕು, ಮಳೆಗಾಲದಲ್ಲಿ ಬರ್ಬೇಕು ಅಂತ ಹೇಳ್ಬಿಟ್ಟು. ಹಳ್ಳಿ ಎಲ್ಲಾ ಕಡೆ ಮಾಡ್ತಾರ ಆ ತರದ್ದು ಸೇವ್ ಮಾಡ್ಕೊಂಡು. ಅದನ್ನ ನಾವೇನ್ ಮಾಡ್ತೀವಿ, ಮಳೆಗಾಲದಲ್ಲಿ ಅದನ್ನ ಕಟ್ ಮಾಡಿ ಹಾಕ್ತಿವಲ್ಲ, ಅವಾಗ ಅದು ನಮ್ಗೆ ಜಾಸ್ತಿ ಇದು ಬರ್ತದೆ. ನೋಡಿ ಚಿಕ್ಕು ಎಲ್ಲ ಇಲ್ಲೇ ಇದೆ ನೋಡಿ, ಹೆಂಗಾಗಿದೆ ನೋಡಿ ಚಿಕ್ಕೋಣ ಸರ್. ಪ್ಯೂರ್ ಸಾವಯವ ಸರ್ ಇದು. ಕಾಯಿ ಹೆಂಗಾಗಿದೆ, ಒಂದೇ ಒಂದು ನಮ್ಮ ಇಡೀ ತೋಟದಲ್ಲಿ ಹುಡುಕರು ಕೂಡ ರಾಸಾಯನಿಕ ವಸ್ತು ಒಂದು ಸಿಗಲ್ಲ, ಎಲ್ಲ ಸಾವಯವ. ಅಲ್ಲ, ಮೊದಲನೇದಾಗಿ ನಾನು ಈ ಬಿಸ್ನೆಸ್ ಮ್ಯಾನ್ಗಳ ಮೈಂಡ್ ಹೇಗಿರುತ್ತೆ ಅಂದ್ರೆ, ಅಧಿಕ ಇಳುವರಿ ಕೆಮಿಕಲ್ ಬಳಸಿದ್ರು ಪರವಾಗಿಲ್ಲ, ನಮಗೆ ಬೇಗ ಇಳುವರಿ ಬರಬೇಕು, ಹೆಚ್ಚು ಇಳುವರಿ ಬರಬೇಕು ಅಂತ ಬಯಸ್ತಾರೆ. ನೀವು ಸಾವಯವ ಕಂಟ್ ಆಗಿದ್ರಲ್ಲ ಸರ್, ಏನ್ ಇದ್ರಲ್ಲಿ ಓಕೆ ಆ ತರ ರಿಯಾಕ್ಷನ್ಸ್? ಅಲ್ಲಿ ನಮ್ಮ ಅಣ್ಣ ಇದಾರೆ, ದೊಡ್ಡಣ್ಣ, ನಮ್ ಚಿಕ್ಕಣ್ಣ ಇದಾರೆ, ಅವರು ಎಲ್ಲ ನೋಡ್ಕೊಳ್ಳೋದು. ಅಲ್ಲಿಂದ ಬಂದಿರೋದು ಎಲ್ಲ ಸಾವಯವ. ಇದನ್ನ ಇಲ್ಲಿ ಸ್ಟೋರ್ ಮಾಡ್ತಾರೆ ಸರ್. ಇದು ಖಾಲಿ ಆಗಿದೆ. ಇವೆಲ್ಲ ಅಣ್ಣ ಎಲ್ಲ ಖಾಲಿ ಇದಾವ. ಇವ ಇಲ್ಲಿದೆ ನೋಡಿ ಸರ್. ಈ ತರ ಸ್ಟೋರ್ ಮಾಡಿಟ್ಟಿರ್ತಾರೆ ಸರ್. ಕಸ ಕಡ್ಡಿ ಎಲ್ಲ ಈ ತರ ಪ್ರತಿಯೊಂದು ಸಗಣಿ, ಅಲ್ಲಿ ಬರುವಂತ ಆಕಳ ಗೋಮೂತ್ರ ಪ್ರತಿಯೊಂದು ಇದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ. ಇದನ್ನ ಎಷ್ಟೋ ದಿನ ಆದ್ಮೇಲೆ ಇದನ್ನ ತೆಗೆದು ಬೆಳಗ್ಗೆ ಇಲ್ಲಿಂದ ಡ್ರಿಪ್ಪಿಂಗ್ ಮಾಡ್ತಾರೆ. ಪ್ರತಿ ಅಷ್ಟು ಜಮೀನ್ ಪೂರ್ತಿ ಡ್ರಿಪ್ ಇದೆ ನಮ್ದು, ಹನಿ ನೀರಾವರಿ ಪದ್ಧತಿ. ಎಲ್ಲೂ ಕೂಡ ನೀರ್ ಪೋಲಾಗ ಬಿಡಲ್ಲ. ಆಮೇಲೆ ಇಲ್ಲೊಂದು ಬೋರ್ ಇದೆ, ಹತ್ತತ್ರ ಅದೊಂದು 900 ಫೂಟ್ ಇದೆ ಸರ್. ಇಲ್ಲಿದೆ 900 ಫೂಟ್ ಇದೆ. ಅಲ್ಲಿಂದ ಇದೆಷ್ಟು ಡಿಫ್ರೆನ್ಸ್ ಇದೆ ನೋಡಿ. 900 ಫೂಟ್ ಇದೆ. ಹೌದಾ? ಇಲ್ಲಿಂದ ಅದೆಷ್ಟು ದೂರ ಇದೆ ನೋಡಿ. ಒಂದೇ ಜಾಗದಲ್ಲಿ ಒಂದು 3-4 ಬೋರ್ ಹೊಡಿಸ್ಬಿಟ್ಟಿದ್ದೀರಾ. 1500 ಫೀಟ್ ಇದೆ ಸರ್ ಅದು. ಎಷ್ಟು ಇಂಚ್ ಬಿದ್ದಿದೆ ಸರ್ ಅದು? ಅದು ಇದೆ ಸರ್, ಒಂದು 4-5 ಇಂಚ್ ನೀರಿದೆ. ಇದು ಒಂದು 4-5 ಇಂಚ್ ಇದೆ. ಇದೆಲ್ಲವೂ ಇದೆ. ಇದೆಲ್ಲವೂ ನಮ್ದು ಬಾವಿ ಇದೆ, ಅಲ್ಲಿ ಸ್ಟೋರ್ ಆಗುತ್ತೆ. ಈಗ ಏನ್ ಮಾಡಿದಾರೆ, ಇದು ಟೊಮೆಟೊ ಹಾಕಿದ್ದಾರೆ, ಟೊಮೆಟೊ ತೆಗೆದಿದ್ದಾರೆ. ಇವಾಗ ಇದನ್ನ ಹೊಸ ಬೆಳೆ ಮಾಡ್ಬೇಕು ಇವಾಗ. ಅದೆಲ್ಲವೂ ಕೂಡ ಇದನ್ನ ನೋಡಿ, ಇದೆಲ್ಲವೂ ಕೂಡ ವೇಸ್ಟ್ ಮಾಡಲ್ಲ ನಾವು. ಇದೆಲ್ಲವೂ ಕಟ್ ಮಾಡಿ ಇದನ್ನ ಗೊಬ್ಬರ ಮಾಡ್ತೀವಿ. ನೋಡಿ ಸರ್, ನಮ್ ಸೈಡ್ ಇದನ್ನೆಲ್ಲ ಬೆಂಕಿ ಹಾಕ್ಬಿಡ್ತಾರೆ ನೋಡಿ. ನೀವೆಲ್ಲದನ್ನ ಪ್ಯೂರ್ ಬಳಸ್ಕೊಂಡು ಅದನ್ನ ಸಾವಯವ ಕನ್ವರ್ಟ್ ಮಾಡಿ. ಇಳುವರಿ ಬಗ್ಗೆ ಹೇಳಿ ಸರ್, ಎಲ್ಲ ಚೆನ್ನಾಗಿದ್ಯಾ? ಇಳುವರಿ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ. ಅದ್ರ ಬಗ್ಗೆ ಅಷ್ಟು ನಮಗೆ ಇಳುವರಿ ಬಗ್ಗೆ ಎಲ್ಲ ಗೊತ್ತಿಲ್ಲ. ಎಲ್ಲ ನಮ್ಮ ಅಣ್ಣವ್ರು ನೋಡ್ಕೋತಾರೆ ಅದನ್ನ. ಅಲ್ಲ, ಇದನ್ನ ಎನ್ಕರೇಜ್ ಮಾಡ್ತಾರ ನೀವೇನಾ? ಓಕೆ, ನಾವು ಸಾವಯವನ್ನೇ ಮಾಡೋಣ. ಇರ್ಲಿ ಸರ್, ಸಾವಯವ ಬೇಕು ಸರ್. ಈಗಿನ ದಿನಮಾನದಲ್ಲಿ ಎಲ್ಲ ಗೊಬ್ಬರ ರಾಸಾಯನಿಕ ತಿಂದು 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 ಎಲ್ಲ ಹೆಂಗಾಗಿದೆ ಅಂದ್ರೆ ಎಲ್ಲ ಅದಕ್ಕೆ ಸೆಟ್ ಆಗ್ಬಿಟ್ಟಿದೀವಿ. ತುಂಬಾ ಕಮ್ಮಿ. ಈಗ ಇದನ್ನೆಲ್ಲ ಕಷ್ಟಪಟ್ಟು ಇಂಥದೆಲ್ಲ ಅಲ್ಲಿ ಯಾರಿಗೆ ಬೇಕಾಯ್ತಾರ್ರಿ. ಬೇಜಾರಿಲ್ಲ ಆದ್ರೂ ನಿಮಗೆ ಮಾಡ್ಲಿಕ್ಕೆ. ಓಕೆ, ನೀವು ಹೇಳ್ತೀರಾ, ಸುರೇಶ್ ಸರ್ ಹೇಳ್ದಂಗೆ ನೀವು ಸಾವಯವನೇ ಮಾಡಿ ಅಂತ ಹೇಳ್ತಾರೆ ರೈತರಿಗೆ. ನಾವು ಮಾಡಿರೋದ್ರಿ ಅವಲ್ಲ ಸರ್. ಈಗೆಲ್ಲ ಸರ್ ಇವಾಗ ಏನಂದ್ರೆ ಹೆಂಗಾಗಿದೆ ಅಂದ್ರೆ, ಈ ಬೆಳೆಗಳಲ್ಲಿ ಬರುವಂತ ಏನ್ ನಮ್ಮ ಅದೇನಂತ ಇಳುವರಿ ಇದೆಯಲ್ಲ ಜಾಸ್ತಿ ಬೇಕು ಅಂತಾರೆ ಸರ್. ನಮಗೆ ಸಾವಯವದಲ್ಲಿ
ಇಳುವರಿ ಕಮ್ಮಿ ಬರ್ಬೋದು ಬಿಟ್ರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸರ್. ಪ್ರತಿಯೊಂದು ನೀವೆಲ್ಲ ಹೇಳ್ತೀರಿ ಅದನ್ನ ನೋಡಲ್ಲ ಯಾರು ಕೂಡ, ಅದು ಯಾರಿಗೂ ಬೇಡ. ಅವ್ರಿಗೆ ಬೇಕಾಗಿರೋದೇನು ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅವ್ರಿಗೆ, ಇನ್ಸ್ಟೆಂಟ್ ಇಳುವರಿ ಬೇಕು ಅವ್ರಿಗೆ ಜಾಸ್ತಿ. ಎಲ್ರು ಗೊಬ್ಬರ ತಗೋಬೇಕ್ರಿ ಅದ ಸ್ಪ್ರೇ ಹೊಡೆದ್ರ ನಾಳೆ ಕಟಿಂಗ್ ಆಗ 20 ದನಗಳು ಕಟ್ಟಬೇಕಾದ್ರೆ ಈಗ ಸದ್ಯ ಒಂದ್ 30-40 ಮಂದಿ ಹಿಡಿತೀವಿ ಕರಿ 20 ದನ ಕಟ್ಟೋದಲ್ಲ ಈಗ ಮೊದಲ್ರಿ. ಮೊದಲ್ ದನ ಇದ್ರಿ ಈಗ ಹೋಟೆಲ್ದಾಗ ಊಟಕ್ಕೆ ಆರ್ಡರ್ ಮಾಡ್ರಿ ಅಂದ್ರ ತಾಜ್ನಾಗ ಬಂದ್ ನಿಂದಿರ್ತೈತ್ರಿ. ಎಲ್ಲ ಝೊಮ್ಯಾಟೊ ಸ್ವಿಗ್ಗಿ ಕಾಲ ಈಗೆಲ್ಲ. ಆಮೇಲೆ ನೋಡಿ ಸರ್, ಇವೆಲ್ಲ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಒಣಗೋಗಿ ಉಳಿದೆಲ್ಲ ಹಾಕಿದ್ರಲ್ಲ, ಇದೆಲ್ಲ ಗೊಬ್ಬರ ಸರ್. ಇದೆಲ್ಲ ಪೂರ್ತಿ ಗೊಬ್ಬರನೇ ಆಗಿ ಕನ್ವರ್ಟ್ ಆಗುತ್ತೆ ನಮ್ಗೆ. ಮತ್ತೆ ನಿಮ್ಗೆಲ್ಲ ಮಾವು ಎಲ್ಲ ಇದೆ. ಅಲ್ಲ ನಿಮ್ ತೋಟದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಎಲ್ಲಾ ಹಣ್ಣು ಸಿಗ್ತಾವ. ಏನ್ ನೀವು ಮಾರ್ಕೆಟ್ ಹೋಗೋದೇ ಬೇಡ? ಏನೂ ಇಲ್ಲ, ಬೇಕಾಗಿಲ್ಲ ಸರ್, ಏನು ಹೋಗೋದ್ ಬೇಕಾಗಿಲ್ಲ. ನೋಡಿ, ಒಂದ್ ಮಾವು ಒಂದ್ ಚಿಕ್ಕು, ಒಂದ್ ಮಾವು ಒಂದ್ ಚಿಕ್ಕು, ಒಂದ್ ಮಾವು ಒಂದ್ ಚಿಕ್ಕು ಹಿಂಗೆ ಮಾಡಿದೀವಿ ಸಾಲಿಗೂ. ಸಾಲಿಗೂ ಇಲ್ಲೂ ಅದನ್ನೇ ಮಾಡಿದೀವಿ. ತೆಂಗುಗಳಿದಾವೆ, ಪ್ರತಿ ಒಡ್ಡಿಗೂ ನಾವು ತೆಂಗು ಹಾಕೊಂಡಿದೀವಿ. ಎಲ್ಲ ನನಗೆ ಅನ್ನಂಗಿಲ್ಲ ಸರ್. ಇಲ್ಲಿ ಒಂದು 10 ಎಕರೆ ಇದ್ರೆ ಎಲ್ಲೂ ಈ ಒಡ್ಡುಗಳನ್ನು ಖಾಲಿ ಬಿಡಕೋಲ್ಲ ಸರ್. ಎಲ್ಲ ಅದ್ರ ನೆರಳಿಗೆ ಬೆಳೆನೇ ಬರಲ್ಲ. ಸರ್ ಅದನ್ನ ಯೂಸ್ ಮಾಡ್ಕೊಂಡಿದೀವಿ ಸರ್. ನೋಡಿ, ಈಗ ನಾನ್ ಹುಟ್ಟಿ ಬೆಳೆದಂತ ಮನೆನ ಡೆಮಾಲಿಷನ್ ಮಾಡಿದ್ದಾರೆ. ಓಹೋ, ನಿಮ್ದದು ಹಳೆ ಮನೆ ಸರ್ ಇದು. ಓಕೆ, ಇಲ್ಲೇನೋ ಬೇರೆ ಏನೋ ಪ್ಲಾನಿಂಗ್ ಇದೆಯಾ ಸರ್? ಇಲ್ಲ ಸರ್, ಇಲ್ಲಿ ಮಿಷನ್ ಮನೆ ತರ ಏನೋ ಇತ್ತು ಅನ್ಸತ್ತೆ ಇತ್ತೀಚೆಗೆಲ್ಲ. ಸರ್, ಮಿಷನ್ ಮನೆ ತರ ಏನೋ ಮಾಡ್ಕೊಂಡಿದ್ರ? ಇಲ್ಲ ಸರ್, ಏನು ಮಾಡಿಲ್ಲ ಸರ್, ಹಂಚಿನ ಮನೆ ಇತ್ತು ಅಷ್ಟೇ. ಇವೆಲ್ಲ ಬೋರ್ಗಳೆಲ್ಲ ತುಂಬಾ ಹಳೆ ಕಾಲದಿಂದ ಇದೆಯಾ ಸರ್? ಇಲ್ಲಾಂದ್ರೆ ಅವಾಗೆಲ್ಲ ಏನ್ ಬಾವಿ? ಸರ್ ಇಲ್ಲ ಸರ್, ಬಾವಿಗಳಿತ್ತು. ಬೋರು ಇತ್ತೀಚೆಗೆ ಒಂದು 25 ವರ್ಷ ಆಯ್ತು ಸರ್ ಬೋರ್ಗಳು ಹಾಕಿ. ಯಾವಾಗ ಈ ಮಳೆ ಜಾಸ್ತಿ ಇದು ಸ್ಟಾರ್ಟ್ ಆಯ್ತು, ಅವಾಗಿಂದ ಅದನ್ನ ಕಮ್ಮಿ ಮಾಡ್ಕೊಂಡ್ ಬಂದ್ವಿ. ಸುರೇಶ್ ಅವರು ಬೆಂಗಳೂರಿಗೆ ಹೋದ್ಮೇಲೆ ಏನ್ ಶುರು ಮಾಡಿದ್ರು? ಅವ್ರ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು? ಬಿಸ್ನೆಸ್ ಯಾವಾಗಿಂದ ಏನ್ ಡಿಸೈಡ್ ಮಾಡ್ಕೊಂಡ್ರಿ? ಆ ಒಂದು ಬೇಸಿಕ್ ನೀವು ಇಲ್ಲಿಂದ ಮನೆ ಬಿಟ್ಟು ಹೋದ್ಮೇಲೆ ಆತದ್ದು ಜರ್ನಿ. ಸರ್, ನಾನು 2018ಕ್ಕೆ ಇದು 15ಕ್ಕೆ ನಂದು ಬಿಸ್ನೆಸ್ ಪ್ರಾರಂಭ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು RSS ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. 3,000 ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಿದ್ದೆ ನಾನು. ಅಲ್ಲಿ ಮಲ್ಕೊಂಡಿದ್ದೆ ಅಂತ ಹೇಳಿದ್ನ, ಅಲ್ಲಿಂದ ಎದ್ದು ಹೋದವನು 3,000 ಸ್ಯಾಲ್ರಿ ಕೆಲಸ ಮಾಡ್ತಿದ್ದೆ. ಅಲ್ಲೊಂದು 3 ತಿಂಗಳು ಕೆಲಸ ಮಾಡಿ ಆದ್ಮೇಲೆ ನನಗೆ ಇನ್ನೊಂದು ಆಫರ್ ಬರ್ತದೆ, 29,000 ಸ್ಯಾಲ್ರಿ. ನನ್ನ ಕೆಲಸ ನೋಡಿ, ನನ್ನ ಶ್ರದ್ಧೆ, ಕೆಲಸದಲ್ಲಿ ನಾನು ಕೊಡುವಂಥ ಶ್ರದ್ಧೆನ ನೋಡಿ ನನಗೇನು ಮಾಡ್ತಾರೆ ಅವರು, ನೀನು 29,000 ಸ್ಯಾಲ್ರಿ ಕೊಡ್ತೀವಿ, 29,000 ಕೊಡ್ತೀವಿ, ಬಂದ್ಬಿಡು ಅಂತ ಕರೀತಾರೆ. ನನಗೆ ಖುಷಿ ಆಗುತ್ತೆ ಅವಾಗ. ಹೆಂಗದೆ ಮರುಭೂಮಿ ಮೇಲೆ ನೀರು ಸಿಕ್ಕಂಗಾಗುತ್ತೆ. 29,000 ಆಗಿನ ಕಾಲಕ್ಕೆ ಸ್ವಲ್ಪ ಜಾಸ್ತಿನೇ ಅದು ಹಳ್ಳಿ ಹುಡುಗರಿಗೆ. 2011 ಸರ್, 2011. ಅವಾಗ ಖುಷಿ ಆಗುತ್ತೆ. ಹೋಗ್ತೀನಿ ಸರ್, ಅಲ್ಲೂ ಕೂಡ ಹೋಗ್ತೀನಿ. ಅಲ್ಲೊಂದು 4 ತಿಂಗಳು ಕೆಲಸ ಮಾಡಿದ್ಮೇಲೆ ನನಗೆ ಅಲ್ಲಿ ಕೆಲಸ ಬೇಡ ಅನ್ನಿಸ್ಬಿಡುತ್ತೆ. ತುಂಬ ಕೆಲಸ. ಹೆಂಗೆ ಅಂದರೆ ಎಷ್ಟೇ ದುಡಿದ್ರು ಕೂಡ ಅದಕ್ಕೊಂದು ಅಪ್ರಿಷಿಯೇಷನ್ ಇರಲಿಲ್ಲ. ಅವಾಗ ಅನ್ನಿಸ್ತು, ಏನಪ್ಪ ಅಪ್ರಿಷಿಯೇಷನ್ನೇ ಮಾಡೋರಲ್ವ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ, ಬೇಡ ಅಂತ ನಿರ್ಧಾರ ಮಾಡಿದಾಗ ಅವಾಗ ನನಗೆ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಪರಿಚಯ ಆಗುತ್ತೆ. ಅಲ್ಲಿ ನಾನು ನಿರ್ಧಾರ ಮಾಡ್ಕೊಂಡು ಅಲ್ಲಿ ಒಂದು 4 ವರ್ಷ ಪೂರ್ಣಾವಧಿ ಕಾರ್ಯಕರ್ತನೇ ನಾನು ಹೋಗ್ತೀನಿ. ಪೂರ್ಣಾವಧಿ ಕಾರ್ಯಕರ್ತ 4 ವರ್ಷ ಹೋದಾಗ ನನಗೆ ಅಲ್ಲಿ ಪೂರ್ತಿ ಜೀವನ ಹೇಗೆ ಇರಬೇಕು, ಹೇಗೆ ಇರುತ್ತೆ ಜೀವನ ಅನ್ನೋದನ್ನ ಕಲ್ತ್ಬಿಟ್ಟೆ ನಾನು. ಒಂದು ಕಡೆ ಈ ಕಡೆ ಜಮೀನು, ಅಲ್ಲಿಯೂ ₹1 RSS ಬಿಟ್ಟ ಮೇಲೆ RSS ಅಲ್ಲಿ ಯಾವ್ದು ಸಂಪಾದನೆ ಇರಲ್ಲ. ನನ್ಗನ್ಸೋದು ಅಪ್ಪ ತೋಟದಲ್ಲಿದ್ರೆ ಏನಾದ್ರು ಒಂದು ₹4 ಸಿಕ್ತಿತ್ತು, ಅದನ್ನೂ ಇಲ್ಲ ಇದನ್ನೂ ಇಲ್ಲ ಅನ್ನೋ ಥರ ಆಯ್ತಲ್ಲಪ್ಪ ಇವಾಗ ಅಂತ ಬೇಜಾರಾಗ್ತಿತ್ತು. ಹಂಗೆ ಹೋಗೋಣ ಸರ್. ಸ್ವಲ್ಪ ಇವರು ಬೆಳ್ಳುಳ್ಳಿ ಎಲ್ಲ ಬೆಳಿತಾ ಇದಾರೆ, ಮೆಣಸಿನ್ಕಾಯಿ ಬೆಳಿತಾ ಇದಾರೆ, ನಮ್ಮ ಮನೆಗೆ ಮಾಡ್ಕೊಳ್ತಾ ಇರೋದಲ್ಲ. ಈರುಳ್ಳಿ ನೋಡದೇ ಇರೋ ತರಕಾರಿಗಳಿಲ್ಲ, ನೋಡದೇ ಇರೋ ಹಣ್ಣುಗಳಿಲ್ಲ ಇಲ್ಲೆಲ್ಲ. ಆಮೇಲೆ ನನಗೇನ್ ಅನ್ಸುತ್ತೆ, ಸಂಪಾದನೆ ಇರ್ಲಿಲ್ವಲ್ಲ RSS ಅಲ್ಲಿ, ಮತ್ತೆ ನಮ್ಗೆ ಅವಾಗ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇರ್ಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಫೀಲ್ ಆಗೋದು ಏನು ಅಂದ್ರೆ, ಬೇಕಿತ್ತ ನನಗಿದು ಅಂತ ಅನಿಸ್ತಿತ್ತು. ಅಲ್ಲೊಂದು 4 ವರ್ಷ ನಾನು ಟೈಮ್ ಕೊಟ್ಟಾಗ ಸರ್ ನನಗೇನಾಯ್ತು, ಅಲ್ಲಿ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಕ್ಕಿದ್ರು. ಅವ್ರಿಗೆ ನನ್ ಟ್ಯಾಲೆಂಟ್ ಗೊತ್ತಾಗ್ತಿತ್ತು. ಏನಂದ್ರೆ ಅವ್ರ 1-2 ಮನೆ ಕಟ್ತಾ ಇದ್ರು. ಆ ಮನೆಗೆ ನಾನು ಐಡಿಯಾಗಳನ್ನ ಕೊಡ್ತಿದ್ದೆ. ಸರ್, ಇದು ವಾಸ್ತು ಈ ಕಡೆ ಬೇಡ, ಆ ಕಡೆ ಮಾಡೋಣ, ಇಂಟೀರಿಯರ್ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಸರ್ ನಿಮಗೆ ಆ ತರದ್ದು ಒಂದು ಇಂಟೀರಿಯರ್ ಸರ್ ಅದೇನೋ ನನಗೆ ಒಂದು ಥಾಟ್ಸ್, ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿ ಅದು ಬಂದ್ಬಿಟ್ಟಿದೆ ಸರ್ ಮೊದ್ಲಿಂದನೂ ಕೂಡ. ನಾನು ಚಿಕ್ಕವನಿದ್ದಾಗ ಟಿವಿ, ಆಮೇಲೆ ಟೇಪ್ ರೆಕಾರ್ಡ್ರು, ಈ ಚಿಕ್ಕ ಮೋಟರ್ಗಳು ಇದೆಲ್ಲ ಹೊಡೆದು ಅದ್ರಲ್ಲಿ ಆಟ ಆಡ್ತಾ ಇದ್ದೆ. ಅದ್ರಲ್ಲಿ ಏನಾರು ಒಂದು ಹುಡಿಸ್ಬೇಕು. ಈ ಬೋರ್ವೆಲ್ ಗಾಡಿ ಮಾಡ್ತಾರಲ್ಲ, ಆ ತರದೆಲ್ಲ ಗಾಡಿ ಎಲ್ಲ ಮಾಡಕ್ ಹೋಗ್ತಿದ್ದೆ ನಾನು ಚಿಕ್ಕವನಿದ್ದಾಗ್ಲೇನೆ. ಆ ತರದ್ದು ಅದೆಲ್ಲ ನನಗೆ ಅವರೆಲ್ಲ ನೋಡಿದಾಗ ಅವ್ರೇನಂದ್ರು, ಇಲ್ಲ ನಿನ್ ಟ್ಯಾಲೆಂಟ್ ಏನೋ ಇದೆ, ನೀನ್ ಏನಾರು ಮಾಡು ಸುರೇಶ ಸ್ವಂತವಾಗಿ ಅಂತ ಹೇಳಿದ್ರು ನನಗೆ. ನಾನ್ ಹೇಳ್ದೆ, ಸರ್ ಊರ್ ಬಿಟ್ಟು ಊರಿಗೆ ಬಂದಿದ್ದೀನಿ, ಬಂಡವಾಳ ಇಲ್ಲ, ಏನು ಇಲ್ಲ, ಹೆಂಗ್ ಸರ್ ಮಾಡ್ಲಿ ನಾನು ಅಂತ ಅವ್ರಿಗೆ ಹೇಳಿದಾಗ ನನಗೊಂದು ಧೈರ್ಯ ಕೊಡ್ತಾರೆ ಅವರು.
ನಾನ್ ಸಪೋರ್ಟ್ ಕೊಡ್ತೀನಿ ಚಿನ್ನ ನಿನಗೆ, ನೀನ್ ಡೆಲ್ಲಿಗೆ ಹೋಗು, ಒಂದ್ ಕೋರ್ಸ್ ಮಾಡ್ಕೊಂಬ ಇದ್ರ ಬಗ್ಗೆ, ಇಂಟೀರಿಯರ್ ಕೋರ್ಸ್. ನಾನು ಹೇಳ್ತೇನೆ ಸರ್ ಓದಿರೋದೇ ಕಮ್ಮಿ, ಹೆಂಗ್ ಸರ್ ಮಾಡಕ್ಕಾಗತ್ತೆ? ಏಯ್ ಮಾಡ್ಬೋದು, ಯಾಕೆ ಮಾಡಕ್ಕಾಗಲ್ಲ? ಯಾರು ಏನೇನೋ ಮಾಡ್ತಾರಂತೆ, ಓದ್ ಯಾರು MLA MP ಗಳಾಗಿ ಮಿನಿಸ್ಟರ್ ಆಗಿ CM ಎಲ್ಲ ಆಗ್ತಾರೆ, ನೀನ್ ಯಾಕೆ ಆಗಕ್ಕಾಗಲ್ಲ ಅಂತ ಮಾತಾಡ್ತಾರೆ. ನಾನು ಅವಾಗ ಆಯ್ತು ಸರ್ ನೀವ್ ಹೇಳ್ದಂಗೆ ಆಗ್ಲಿ, ಅದನ್ನೂ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ಅವರೇ ದುಡ್ಡು ಕೊಟ್ಟು ನನಗೆ ಡೆಲ್ಲಿಗೆ ಕಳಿಸ್ತಾರೆ.